ನಮಸ್ಕಾರ. ಜಸ್ಟ್ ಕೈಗೆ ಬಣ್ಣ ಹಚ್ಚೋದ್ರಿಂದ ಹೀಲಿಂಗ್ ಮಾಡೋದ್ರಿಂದ ನಮ್ಮ ದೇಹದ ಅನಾರೋಗ್ಯಗಳು ಕಡಿಮೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಮಂದಿಯಲ್ಲಿರುತ್ತೆ. ಆದರೂ ಕೂಡ ಸೈಂಟಿಫಿಕ್ ಆಗಿ ಇದನ್ನು ನಂಬುವಂಥ ಹಲವಾರು ಜನ ಇದ್ದಾರೆ. ಹಾಗಾಗಿ ನಮ್ಮ ಕೈಗಳಿಗೆ ಆಯಾ ಸಂಬಂಧಪಟ್ಟಿರುವಂತಹ ಭಾಗಗಳಿಗೆ ಕೆಲವು ಬಣ್ಣಗಳನ್ನು ಹಾಕಿದಾಗ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಅನಾರೋಗ್ಯಗಳು ಕಡಿಮೆ ಆಗುತ್ತೆ ಅನ್ನುವಂಥದ್ದು ಹಲವರ ವಾದವಾಗಿದೆ. ನೀವು ನೋಡ್ತಾ ಇರ್ಬೋದು, ನಮ್ಮ ಕಡಬಪೇಟೆಯ ಹೀರೋ ಹೋಂಡಾ ಬೈಕ್ ಶೋರೂಮ್ನ ಬಿಲ್ಡಿಂಗ್ನಲ್ಲಿ ಮೇಲ್ಭಾಗದಲ್ಲಿ ಈ ಒಂದು ಸದ್ಗುರು ಹೀಲಿಂಗ್ ಸೆಂಟರ್ ಪಾರಂಪರಿಕ ಶಕ್ತಿ ವೈದ್ಯ ಚಿಕಿತ್ಸೆ ಸೆಂಟರ್ ಪ್ರಾರಂಭಗೊಂಡಿರುವಂಥದ್ದು. ಇಲ್ಲಿ ನಾಡೀಶ್ವರ ಪರೀಕ್ಷೆ, ಧ್ಯಾನ ಥೆರಪಿ, ಯೋಗ ಥೆರಪಿ, ಕಲರ್ ಥೆರಪಿ, ಅಕ್ಯುಪಂಕ್ಚರ್ ಥೆರಪಿ, ಸಂಖ್ಯಾಶಾಸ್ತ್ರ, ಆರಿಕ್ಯುಲರ್ ಥೆರಪಿ, ಮುದ್ರಾ ಥೆರಪಿ ಎಲ್ಲವನ್ನ ಕೂಡ ಮಾಡಲಾಗುತ್ತೆ. ನಾವು ಸುಳ್ಯದಲ್ಲಿ ಈ ಒಂದು ಪಾರಂಪರಿಕ ಶಕ್ತಿ ವೈದ್ಯ ಚಿಕಿತ್ಸೆಯನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಾಗ ಸಾಕಷ್ಟು ರೆಸ್ಪಾನ್ಸ್ ಬಂದಿತ್ತು. ನಾನಾ ಕಡೆಗಳಿಂದ ಜನರು ಬಂದು ಈ ಒಂದು ಚಿಕಿತ್ಸೆಯನ್ನು ಮಾಡಿಕೊಂಡು ಹೋಗಿ ಇವಾಗ ಆರೋಗ್ಯವಾಗಿದ್ದಾರೆ. ಹಾಗಾಗಿ ಕೆಲವರ ನಂಬಿಕೆಗೆ ಬಿಟ್ಟಿರುವಂಥದ್ದು. ನೀವು ಲೊಕೇಶನ್ ಎಲ್ಲಿ ಆಗುತ್ತೆ ಅಂತ ನೋಡಿದರೆ ಕಡಬದ ಮೇಲಿನಪೇಟೆ ಸೈಂಟ್ ಆನ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಅಲ್ಲಿಂದ ಡೈರೆಕ್ಟ್ ಬಂದರೆ ಚರ್ಚ್ ಕಾಣಿಸ್ತಾ ಇದೆ. ಚರ್ಚ್, ಕಡಬ ಚರ್ಚ್ನ ಕರೆಕ್ಟ್ ಮುಂಭಾಗವಿರುವಂತಹ ಬಿಲ್ಡಿಂಗ್ನಲ್ಲಿ. ಹಾಗಾಗಿ ಈ ಒಂದು ನಾಡಿ ಪರೀಕ್ಷೆ ಅಥವಾ ಕಲರ್ ಥೆರಪಿಯಿಂದ ನಿಮಗೆ ಯಾವುದೇ ಅಡ್ಡ ಪರಿಣಾಮಗಳು ಬರುವುದಿಲ್ಲ. ಎಲ್ಲವೂ ಕೂಡ ನಿಮ್ಮ ಕೈಗಳ ಮೇಲೆ, ನಿಮ್ಮ ಅಕ್ಯುಪಂಕ್ಚರ್ಗಳ ಮೇಲೆ ಇದನ್ನು ಮಾಡುವಂಥದ್ದು. ಸೊ ಹಾಗಾಗಿ ಈ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇರುವಂತಹ ಇದರ ಮಾಲಕಿ ಪ್ರಜ್ಞಾ ಅವರೊಂದಿಗೆ ನಾನು ಮಾತಾಡಿಸ್ತೀನಿ. ಜೊತೆಗೆ ಅವರ ತಂದೆಯವರು ಕೂಡ ಇದ್ದಾರೆ. ನಮಗೆ ಇವಾಗ ಕಡಬಪೇಟೆಯಲ್ಲಿ ಇದರ ಪರಿಚಯವಾಗಿಲ್ಲ, ಎಲ್ಲವೂ ಕೂಡ ಹೊಸತ್ತು. ಸೊ ಜನರಿಗೆ ಕೂಡ ನಂಬಿಕೆ ಬಂದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಬರಬೇಕು ಅನ್ನುವಂತಹ ಮಾತನ್ನು ಪ್ರಜ್ಞಾ ಅವರು ಹೇಳಿದರು. ಸೊ ಹಾಗಾಗಿ ನಾನು ಅವರನ್ನು ಮಾತಾಡಿಸಿ ಇಲ್ಲಿಯ ವಿವರವನ್ನು ನಿಮಗೆ ತೋರಿಸ್ತೀನಿ, ಬನ್ನಿ. ಈ ಒಂದು ನಾಡಿ ಪರೀಕ್ಷೆ ಅಥವಾ ಕಲರ್ ಥೆರಪಿಯಿಂದ ನಿಮಗೆ ಯಾವುದೇ ಅಡ್ಡ ಪರಿಣಾಮಗಳು ಬರುವುದಿಲ್ಲ. ನಾವು ಹಾಕೋ ರೀತಿ ಕಲರ್ ಹಾಕೋದಲ್ಲ, ಅದಕ್ಕೆ ಅದರದ್ದೇ ಆದಂತಹ ಟೆಕ್ನಿಕ್. ಚೈನಾದಲ್ಲಿ ನಮ್ಮ ಇಲ್ಲಿ ಹೇಗೆ MBBS ಕೋರ್ಸ್ ಇದೆ, ಅದೇ ತರ ಅಲ್ಲಿ 4 ವರ್ಷದ ಕೋರ್ಸ್ಗಳು. ಎರಡು ತರದ ರಹಸ್ಯದ ಸಂಖ್ಯೆ ಇದೆ ಪ್ರತಿಯೊಬ್ಬರ ಜೀವನದಲ್ಲಿ. ಒಂದು ಪರ್ಸನಾಲಿಟಿ, ವ್ಯಕ್ತಿತ್ವವನ್ನ ಹೇಳುತ್ತೆ. ಇನ್ನೊಂದು ಜೀವನವನ್ನು ಹೇಗೆ ನಡೆಯುತ್ತೆ, ಮಾರ್ಗವನ್ನು ತಿಳಿಸಿಕೊಡುವಂಥ ಸಂಖ್ಯೆ. ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿರ್ತೀವಿ ಅದರ ಪರಿಣಾಮವನ್ನ ನಾವು ನಾವು ಇಟ್ಕೊಂಡಿರ್ತೀವಿ, ಅದರ ಮೇಲೆ ನಾವು ಹುಟ್ಟಿರ್ತೀವಿ. ಮಗು ಹುಟ್ಟಿದ ಕೂಡಲೇ ಡಾಕ್ಟರ್ ಹೆಸರು ಕರೆಯೋದಿಲ್ಲ, ಫಸ್ಟ್ ಬರೆಯೋದು ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಬರೆಯೋದು, ನಂಬರ್ಸ್ ಅಂತ ಹೇಳುವಂಥದ್ದು ಪವಾಡ ಆಗಿರ್ಬೋದು. ಬಟ್ ಆದ್ರೆ ನಾನು ಹೇಳೋದು ಅಂತ ಹೇಳಿದ್ರೆ ಗ್ರಹಗಳು ಅದನ್ನ ಆಳ್ತಿದೆ. ನನ್ನ ಫ್ರಂಟ್, ನನ್ನ ಮುಂಭಾಗ ಕಲರ್ಸ್ಗಳು ಕಾಣ್ತಾ ಇವೆ. ಕಲರ್ಸ್ಗಳಿಂದ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಅನಾರೋಗ್ಯಗಳು ಕಡಿಮೆ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ನಿಮ್ಮಲ್ಲಿ ಕೂಡ ಕಾಡುತ್ತೆ, ನನ್ನಲ್ಲಿಯೂ ಕೂಡ ಕಾಣುತ್ತೆ. ಕೆಲವೊಮ್ಮೆ ನಂಬೋದಕ್ಕೆ ಕಷ್ಟವಾಗತ್ತೆ. ಸೊ ಹಾಗಾಗಿ ನಾವು ಹಾಕೋ ರೀತಿ ಕಲರ್ ಹಾಕೋದಲ್ಲ, ಅದಕ್ಕೆ ಅದರದ್ದೇ ಆದಂತಹ ಟೆಕ್ನಿಕ್ ಇದೆ. ಸೊ ಅದನ್ನು ಹಾಕಿದರೆ ಮಾತ್ರ ಅದು ನಮಗೆ ನಮ್ಮ ದೇಹದ ಒಳಗಡೆ ಹೋಗಿ ಅದರ ಒಂದು ಕೆಲಸವನ್ನು ಮಾಡುವಂತಹದ್ದು. ಸೊ ಹಾಗಾಗಿ ನಾವು ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಜಾಸ್ತಿ ನೋಡ್ತಾ ಇರ್ತೀವಿ, ಕಲರ್ ಥೆರಪಿ ಯೂಸ್ಫುಲ್ ಆಗುತ್ತೆ ಅಥವಾ ನಮ್ಮ ಮುದ್ರಾ ಥೆರಪಿ ಎಲ್ಲವೂ ಕೂಡ ಯೂಸ್ಫುಲ್ ಆಗುತ್ತೆ, ಅದು ಇದೆ ಅನ್ನುವಂತಹ ಮಾತನ್ನ ಕೆಲವರು ಕೂಡ ವಾದ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ನಾನು ಸದ್ಗುರು ಸೆಂಟರ್ಗೆ ಬಂದಿರುವಂತಹದ್ದು, ಕಡಬ ಸದ್ಗುರು ಹೀಲಿಂಗ್ ಸೆಂಟರ್ಗೆ ಬಂದಿರುವಂತಹದ್ದು. ಇದು ಕಡಬ ಸುಬ್ರಹ್ಮಣ್ಯ ಹತ್ರ ಆಗುತ್ತೆ. ಸುಬ್ರಹ್ಮಣ್ಯಕ್ಕೆ ಬಂದವರು ಇಲ್ಲಿಗೆ ಬರ್ಬೋದು, ಅಥವಾ ನೀವು ಬೇರೆ ಕಡೆಗಳಿಂದ ವಿಡಿಯೋ ನೋಡ್ತಾ ಇದ್ರೆ ಅವರು ಕೂಡ ಡೈರೆಕ್ಟ್ ಆಗಿ ಈ ಒಂದು ಸಂಸ್ಥೆಗೆ ಬರ್ಬೋದು. ಇವಾಗ ನನ್ನೊಂದಿಗೆ ಇಲ್ಲಿಯ ಸಂಸ್ಥೆಯ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾನು ಆವಾಗಲೇ ಹೇಳಿದೆ, ಪ್ರೇಮ ಚಂದ್ರ ಸರ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಕಡಬದಲ್ಲಿ ನಿಮ್ಮ ಸಂಸ್ಥೆ ಪ್ರಾರಂಭವಾಗಿ ಎಷ್ಟು ದಿನ ಆಯ್ತು ಸರ್ ಅಂತ? ಸೆಪ್ಟೆಂಬರ್ 6ಕ್ಕೆ ಪ್ರಾರಂಭ ಮಾಡಿದ್ವಿ. ಸೆಪ್ಟೆಂಬರ್ 6ಕ್ಕೆ ಒಂದು ತಿಂಗಳ ಆಗ್ತಾ ಬಂತು. ಸೊ ಹಾಗಾಗಿ ನಾವು ಗೂಗಲಲ್ಲಿ ಕೆಲವೊಮ್ಮೆ ಸರ್ಚ್ ಮಾಡಿದಾಗ ಯಾವುದೇ ಬಣ್ಣ ಥೆರಪಿಗಳು ಸೈಂಟಿಫಿಕ್ ಅಲ್ಲ ಅಂತ ಬರುತ್ತೆ. ಬಟ್ ಕೆಲವರ ವಾದ ಅದು ಆಗತ್ತೆ, ಕೆಲವು ಕಡೆ ಯೂಟ್ಯೂಬ್ಗಳಲ್ಲಿ ನೋಡಿದಾಗ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಾಗ ಅದು ವರ್ಕೌಟ್ ಆಗತ್ತೆ. ನೀವು ಹಾಕಿರುವಂತಹ ಬೋರ್ಡ್ನೆಲ್ಲ ನೋಡಿದೆ, ಎಲ್ಲೋ ಕೂಡ ನಾಡೀಶ್ವರ ಪರೀಕ್ಷೆ, ಧ್ಯಾನ ಥೆರಪಿ, ಯೋಗ ಥೆರಪಿ, ಕಲರ್ ಥೆರಪಿ, ಅಕ್ಯುಪಂಕ್ಚರ್ಗಳು ಎಲ್ಲೋ ಕೂಡ ಆಗತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೊ ಹಾಗಾಗಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್, ನೀವು ಎಲ್ಲಿಯವರು, ನೀವು ಇದನ್ನು ಹೇಗೆ ಕಲ್ತ್ರಿ ಅಂತ ಪರಿಚಯ ಮಾಡ್ಕೊಳ್ಳಿ ಜನರಿಗೆ. ನನ್ನ ಊರು ಸುಬ್ರಹ್ಮಣ್ಯ. ಓಕೆ. ನಾನು ಇದನ್ನು ಬಸವರಾಜ್ ಸರ್ ಬೆಂಗಳೂರು
ಬಸವ ಆಕ್ಟಿವ್ ಅಕಾಡೆಮಿ ಅಂತೇಳಿ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಸಂಸ್ಥಾಪಕರವರು, ಅವ್ರ ಜೊತೆ ಕಲ್ತಿರುವಂತ. ತುಂಬಾ ವರ್ಷಗಳ ಹಿಂದೆ ಅಲ್ಲ, ಹೇಗೆ ಸರ್? ನಾನೊಂದು 2 ವರ್ಷಗಳ ಹಿಂದೆ ಕಲ್ತಿದ್ದೀರಾ. ಓಕೆ, ನಿಮಗಾಗಿ ನೀವು ಮಾಡ್ತಾ ಇದ್ರಿ, ಹಾಗಾಗಿ ಇವಾಗ ಜನರಿಗೆ ನಿಮ್ಮ ಸೇವೆಯನ್ನ ಮಾಡಬೇಕು ಅಂತ ಅಲ್ವಾ? ಸೊ ಹಾಗಾಗಿ ನಾವು ಹೇಳ್ತಾ ಇದೆ, ನಿಜವಾಗ್ಲೂ ನಂಬೋದಾ ಸರ್ ಇದನ್ನ? ತುಂಬಾ ಜನರು ಕ್ವಶನ್ ಮಾಡ್ತಾರೆ, ನಂಬುವುದಾ ಅಂತ. ನಿಮ್ಮ ಪ್ರಕಾರ ಹೇಗೆ ಅಂತ? ಖಂಡಿತ ನಂಬಬಹುದು. ಸಾಕಷ್ಟು ಜನ ಗುಣಮುಖರಾಗಿರೋರು ಎಲ್ಲಿಯೂ ಇದ್ದಾರೆ. ಅದಲ್ಲ, ಇದು ಇವತ್ತಿನ ಒಂದು ವಿದ್ಯೆ ಅಲ್ಲ, ಇದು ಪರಂಪರೆಯಿಂದ ಬಂದಿರುವಂತದ್ದು. ಮಧ್ಯದಲ್ಲಿ ಯಾವಾಗ ಇಂಗ್ಲಿಷ್ ಔಷಧಿ ಬಂದ ಮೇಲೆ ಇದು ಸ್ವಲ್ಪ ಮೂಲೆ ಗುಂಪಾಗಿತ್ತು. ಈಗ ಬಸವರಾಜ್ ಸರ್ ಅವರು ಅದರ ಬಗ್ಗೆ ರಿಸರ್ಚ್ ಮಾಡಿ, ಅವರು ಸುಮಾರು 2009ರಿಂದ ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ರಿಸರ್ಚ್ ಮಾಡಿ ಕೆಲವೊಂದು ವಿಚಾರಗಳನ್ನು ನಮಗೆ ಪಾಠ ಮಾಡಿ ನಮಗೆ ಅದನ್ನು ಕಲಿಸಿಕೊಟ್ಟಿದ್ದಾರೆ. ಅದು ಅಲ್ಲ, ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಕೊರಿಯಾದಲ್ಲಿದೆ, ಚೈನಾದಲ್ಲಿದೆ. ಚೈನಾದಲ್ಲಿ ನಮ್ಮ ಇಲ್ಲಿ ಹೇಗೆ MBBS ಕೋರ್ಸ್ ಇದೆ, ಅದೇ ತರ ಅಲ್ಲಿ 4 ವರ್ಷದ ಕೋರ್ಸ್ಗಳು ಇದೆ. ಹಾಗಾಗಿ ನಿಜವಾಗ್ಲೂ ಇದು ವರ್ಕೌಟ್ ಆಗತ್ತೆ ಅಂತ ನಿಮ್ಮ ಪ್ರಕಾರ? ಅಂದ್ರೆ ಯಾವ ರೀತಿ ಸರಿ, ಯಾವ ರೋಗಗಳಿಗೆ? ನಾವು ಮುಂಚೆ ಸುಳ್ಳ್ಯದಲ್ಲಿ ಕೂಡ ವಿಡಿಯೋ ಮಾಡಿದ್ವಿ, ಅದು ಬೇರೆ ಸಂಸ್ಥೆ ಅವರದ್ದೇ, ಇದು ನೀವು ಹೊಸತು ಮಾಡಿರುವಂತಹದ್ದು ಇವಾಗ. ಸೊ ಹಾಗಾಗಿ ಇದರಲ್ಲಿ ನಿಮ್ಮ ಪ್ರಕಾರ ಯಾವುದಕ್ಕೆ ಹೆಚ್ಚು ಅಂದ್ರೆ ಒಳ್ಳೆ ಪರಿಣಾಮ ಯಾವುದಕ್ಕೆ ಬೀಳತ್ತೆ ಅಂತ? ಇದರಲ್ಲಿ ಎಲ್ಲ ರೀತಿಯ ಕಾಯಿಲೆಗಳಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ, ಎಲ್ಲ ರೀತಿಯ ಕಾಯಿಲೆಗಳು ಗುಣ ಆಗ್ತವೆ. ಆದರೆ ಕೆಲವೊಂದು ಹುಟ್ಟಿನಿಂದ ಬಂದಿರುವಂತ ಕಾಯಿಲೆಗಳು, ಯಾಕಂದ್ರೆ ತಂದೆ ತಾಯಿಯಿಂದ ಅದು ಪಡ್ಕೊಂಡು ಬಂದಿರೋದೇ ಸಣ್ಣ ಎನರ್ಜಿ. ಸೊ ಅಂತ ಇದು ಸ್ವಲ್ಪ ಕಷ್ಟ. ಉಳಿದಿದೆಲ್ಲ ನೋವುಗಳು ಅಥವಾ ಗಂಟು ನೋವು, ಕ್ಯಾನ್ಸರ್ಗೂ ಟ್ರೀಟ್ಮೆಂಟ್ ಕೊಡ್ತೀವಿ, ಮಕ್ಕಳಾಗದವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ಮತ್ತೆ ಗ್ಯಾಸ್ಟ್ರಿಕ್ ಆ ರೀತಿಯ ಪ್ರಾಬ್ಲಮ್ ಇರೋರಿಗೆ ಕೊಡ್ತೀವಿ, ಹಾರ್ಟ್ ಪ್ರಾಬ್ಲಮ್ ಕೊಡ್ತೀವಿ. ಈಗ ಎಲ್ಲ ರೀತಿಯ ಇದಕ್ಕೂ ಕಾಯಿಲೆಗಳಿಗೂ ಕೊಡ್ತೀವಿ. ಕಾಯಿಲೆಗಳು ಇರುವುದು ಬರೀ 3: ವಾತ, ಪಿತ್ತ, ಕಫ. ಈ 3 ವ್ಯತ್ಯಾಸ ಆದಾಗ ಅವ್ರಿಗೆ ಕಾಯಿಲೆ ಬರುದು. ಸೊ ಇದು ಎಲ್ಲಿ ವ್ಯತ್ಯಾಸ ಆಗಿದೆ ನೋಡ್ಕೊಂಡು, ಯಾವ ಆರ್ಗನ್ ಅಲ್ಲಿ ವ್ಯತ್ಯಾಸ ಆಗಿದೆ, ಎಲ್ಲಿ ಲಿವರ್, ಗಾಲ್ ಬ್ಲಾಡರ್ ಅಲ್ಲಿ ವ್ಯತ್ಯಾಸ ಆಗಿದೆ, ಅಥವಾ ಹಾರ್ಟ್, ಸ್ಮಾಲ್ ಇಂಟೆಸ್ಟಿನ್ ಇದರಲ್ಲಿ ವ್ಯತ್ಯಾಸ ಆಗಿದೆ, ಅಥವಾ ಸ್ಪ್ಲೀನ್ ಮತ್ತೆ ಸ್ಟಮಕ್ ಇದರಲ್ಲಿ ವ್ಯತ್ಯಾಸ ಆಗಿದೆ, ಅಥವಾ ಲಂಗ್ಸ್, ಲಾರ್ಜ್ ಇಂಟೆಸ್ಟಿನ್ ಇಲ್ಲಿ ವ್ಯತ್ಯಾಸ ಆಗಿದೆ, ಅಥವಾ ಕಿಡ್ನಿ, ಯೂರಿನ್ ಬ್ಲಾಡರ್ ಇಲ್ಲಿ ವ್ಯತ್ಯಾಸ ಆಗಿದೆ. ಇದು ಎಲ್ಲಿ ವ್ಯತ್ಯಾಸ ಆಗಿದೆ ನೋಡಿ, ಅಲ್ಲಿಗೆ ನಾವು ಕಲರ್ ಹಾಕೋದು ಅಥವಾ ಸೀಡ್ ಹಾಕೋದು, ಈ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ. ಆಕ್ಯುಪ್ರೆಷರ್ ಮಾಡೋದು ಮಾಡ್ತೀರಾ? ಎಷ್ಟು ಟೈಮ್ ಮಾಡ್ಬೇಕಾಗತ್ತೆ ಸರ್ ಇದು? ಅಂದಾಜು ಎಷ್ಟು ಟೈಮ್ ಪ್ರತಿ ಸಲ ಅಂದ್ರೆ ಹೇಗೆ ಹೇಳಿ? ಅಂದ್ರೆ ನಾವು ಫಸ್ಟ್ ಬಂದವರಿಗೆ ಒಂದು 15 ದಿವಸದ ಟ್ರೀಟ್ಮೆಂಟ್ ಕೊಡಿ. 15 ದಿವಸಕ್ಕೆ ಒಂದು ಸಲ ಬಂದ್ರೆ ಅವ್ರು ಮತ್ತೆ 15 ದಿವಸ ಬರ್ಲಿಕ್ಕಿಲ್ಲ. ಅವ್ರು 15 ದಿವಸ ಮನೆಯಲ್ಲಿ ಆಕ್ಯುಪ್ರೆಷರ್ ಮಾಡೋದು, ಮತ್ತೆ ಕಲರ್ ಹಾಕೋದು ದಿನನಿತ್ಯ ಮಾಡಬೇಕು. ದಿನನಿತ್ಯ ಮಾಡಬೇಕು. ಅಂದ್ರೆ ಆಕ್ಯುಪ್ರೆಷರ್ ಮಾತ್ರ 3 ದಿವಸಕ್ಕೊಮ್ಮೆ ಮಾಡ್ಲಿಕ್ಕೆ, ಕಲರ್ ದಿವಸ ಹಾಕಬೇಕು. ಕೆಲವರಿಗೆ 3 ದಿವಸದಲ್ಲಿ ಗುಣ ಆಗಿರೋರು ಇದ್ದಾರೆ. ಅಂದ್ರೆ ಅವರ ಬಾಡಿ ಎನರ್ಜಿ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ತುಂಬಾ ಸಮಯದಿಂದ ಅಸ್ವಸ್ಥರಾಗಿದ್ರು ಇರೋರಾದ್ರೆ ಸ್ವಲ್ಪ ಟೈಮ್ ತಗೊಳ್ಳಿ. ಹಾಗಾಗಿ ಹೊಟ್ಟೆಗೆ ಯಾವುದೇ ಮದ್ದುಗಳಿಲ್ಲ, ಯಾವುದಿಲ್ಲ, ಎಲ್ಲ ನಮ್ಮ ಕೈಗಳಿಗೆ ಮಾತ್ರ. ಕೈಗಳಿ, ಕಾಲ್ಗಳಿಗೆ, ನಮ್ಮ ದೇಹದ ಎಲ್ಲಾ ಅಂಗಗಳು ಈ ಕೈಯಲ್ಲಿ ಇದೆ, ಅದರ ರಿಫ್ಲೆಕ್ಸ್ ಇದೆ. ನಾವಲ್ಲಿ ಆಕ್ಯುಪ್ರೆಷರ್ ಮಾಡೋದು, ಅಲ್ಲಿಗೆ ಕಲರ್ ಹಾಕೋದು, ಸೀಡ್ ಹಾಕೋದ್ರಿಂದ ಗುಣಪಡಿಸ್ತೀರಾ? ಏನೆಲ್ಲ ಇದೆ ಸರ್ ನಿಮ್ದು ಈ ಕಲರ್ ಥೆರಪಿ ಹೊರತುಪಡಿಸಿ? ನಾನು ಆಗ್ಲೇ ಹೇಳ್ದೆ, ನಿಮ್ಮ ಬಾಯಿಂದ ಹೇಳಿ ಏನೆಲ್ಲ ಇದೆ ಅಂತ. ನಮ್ಮಲ್ಲಿ ಫಸ್ಟಿಗೆ ಏನಂದ್ರೆ, ನಾವು ಬಂದವರಿಗೆ ನಾಡಿ ಸ್ವರ ಅಂತೇಳಿ, ಇದು ಬಸವರಾಜರವರು ಒಂದು ಡೆವಲಪ್ ಮಾಡಿರುವಂತ ಒಂದು ಮೆಷಿನ್. ಅದನ್ನು ನಾಡಿಗೆ ಇಟ್ಟಾಗ ನಮ್ಮ ನಾಡಿಯ ಮಿಡಿತ ಅದು ಅವರ ಆಫೀಸಿಗೆ ಕನೆಕ್ಟ್ ಆಗ್ತದೆ. ಅವರು ಟೆಕ್ನಾಲಜಿ ಮುಖಾಂತರ ಆ ಕಂಪ್ಯೂಟರ್ ಅಲ್ಲಿ ಅವರು ಸೆಟ್ ಮಾಡಿರ್ತಾರೆ. ಈ ನಾಡಿ ಅಲ್ಲಿಗೆ ಹೋದ ಕೂಡಲೇ ಅದು ಪ್ರೋಸೆಸ್ ಮಾಡಿ ಇವ್ರಿಗೆ ಏನು ಕಾಯಿಲೆ ಇದೆ, ವಾತ, ಪಿತ್ತ, ಕಫ, ಇದರಲ್ಲಿ ಏನು ವ್ಯತ್ಯಾಸ ಆಗಿದೆ, ಯಾವ ಆರ್ಗನ್ ಅಲ್ಲಿ ವ್ಯತ್ಯಾಸ ಆಗಿದೆ, ಮತ್ತೆ ಇದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಇದು ಕಂಪ್ಲೀಟ್ ಅಲ್ಲಿ ನಮಗೆ ಒಂದು 2 ನಿಮಿಷದಲ್ಲಿ ನಮಗೆ ರಿಪೋರ್ಟ್ ಬಂದು ಬಿಡುತ್ತೆ. ಬೇರೆ ಏನೆಲ್ಲ ಇದೆ ಸರ್? ಯೋಗ ಇದೆ, ಧ್ಯಾನ ಇದೆ, ಧ್ಯಾನ ಇದೆ, ಮುದ್ರೆ ಇದೆ, ಧಾನ್ಯ ಥೆರಪಿ ಇದೆ, ಈ ರೀತಿ ಬೇರೆ ಬೇರೆ ಥೆರಪಿಗಳು. ಧಾನ್ಯದಲ್ಲಿ ಇರುವ ಒಂದು ಎನರ್ಜಿ, ಧಾನ್ಯದಲ್ಲಿರುವ ಎನರ್ಜಿಯನ್ನ ನಾವು ಸಪೋಸ್ ಗಂಟು ನೋವು ಇದೆ ಅಂದ್ರೆ ನಾವು ರಿಫ್ಲೆಕ್ಸಿಗೆ ಹಾಕ್ತೀವಿ. ಆ ಎನರ್ಜಿಯನ್ನ ಅಲ್ಲಿಗೆ ಕಳಿಸಿ ಅದನ್ನು ಗುಣಪಡಿಸ್ತೀವಿ. ಮುದ್ರಾ ಥೆರಪಿ ಇದೆ. ಮುದ್ರಾ ಥೆರಪಿ. ಇವಾಗ ನೀವು ಹೇಳ್ತಾ ಇದ್ರೆ ಸರಿ, ಕಲರ್ ಹಾಕುವಾಗ ಕೆಲವೊಮ್ಮೆ ಆ ಕಡೆ ಈ ಕಡೆ ಆಗ್ಬಿಡತ್ತೆ, ಅದೇನು ಪ್ರಾಬ್ಲಮ್ ಇರೋದಿಲ್ಲ? ಇಲ್ಲ, ವ್ಯತ್ಯಾಸ ಆಗಬಾರ್ದು. ಒಂದು ಸಣ್ಣ ಡಾಟ್ ಬಿದ್ರೂ ಅದಕ್ಕೊಂದು ಅರ್ಥ ಬೇರೆ ಇದೆ. ಆ ಮೆರಿಡಿಯನ್ ಪಾಯಿಂಟ್ಸ್ ಬಿದ್ರೆ ಅದು ಬೇರೆ ರೀತಿ ಕೆಲಸ ಮಾಡ್ತದೆ. ಹಾಗಾಗಿ ನಾವು ಹಾಕುವಾಗ
ಸಾಮಾನ್ಯವಾಗಿ ಹಾಕುವಾಗ ಫುಲ್ ರೌಂಡೇ ಹಾಕ್ತೀವಿ. ಮೆರಿಡಿಯನ್ ಪಾಯಿಂಟ್ಸ್ ಹಾಕೋ ಒಂದು ಚಿಕ್ಕ ಡಾಟ್ ಮಾತ್ರ ಇಡೋದು, ಆ ಪಾಯಿಂಟಿಗೆ ಮಾತ್ರನೇ. ಹಾಗಾಗಿ ನಾವು ಮಾಡುವಾಗ ನೋಡ್ತಾ ಮಾಡ್ಬೇಕು, ನೋಡಿ ಮಾಡ್ಬೇಕು. ಓಕೆ, ಜವಾಬ್ದಾರಿಯಿಂದ ಮಾಡ್ಬೇಕಾಗತ್ತೆ. ಹಾಗೆ ಅಂತ ಹೇಳಿ ಇದು ಒಳ್ಳೇದಾಗ್ತದೆ ಹೇಳಿ ಜಾಸ್ತಿ ದಿವಸ ಹಾಕುವಾಗೂ ಇಲ್ಲ. ಯಾಕಂದ್ರೆ ಜಾಸ್ತಿ ದಿವಸ ಹಾಕಿದ್ರೆ ಅದರಿಂದ ಇನ್ನೊಂದು ಎಫೆಕ್ಟ್, ವಿರೋಧವಾದ ಇದು ಬರ್ತದೆ. ಇದು ಚೆನ್ನಾಗಿ ಒಳ್ಳೆ ಹಸಿವಾಗ್ತದೆ ಹೇಳಿ ಅವರು 15 ದಿವಸಕ್ಕೂ ಜಾಸ್ತಿ ಹಾಕ್ಬಿಟ್ರೆ ಅವರಿಗೆ ಇದು ಗ್ಯಾಸ್ಟ್ರಿಕ್ ಶುರು ಆಗುತ್ತೆ. ಹೌದು ಹೌದು. ಹಾಗಾಗಿ ಇವಾಗ ಕಡಬ ಅಂತ ಹೇಳುವಂತಹದ್ದು ಮೈನ್ ಒಂದು ಜಂಕ್ಷನ್, ಅಂದ್ರೆ ಸುಬ್ರಹ್ಮಣ್ಯಕ್ಕೂ ಹತ್ರ ಆಗತ್ತೆ, ನಮ್ಮ ಸುಳ್ಳ್ಯಕ್ಕೂ ಹತ್ರ ಆಗತ್ತೆ, ಬೆಳ್ಳರಿಗೂ ಹತ್ರ ಆಗತ್ತೆ, ಅಥವಾ ಸಕಲೇಶ್ಪುರ ಮಡಿಕೇರಿಯಿಂದ ಬರೋರಿಗೆ ಅವರಿಗೆ ಕೂಡ ಹತ್ರ ಆಗತ್ತೆ ಅಲ್ವಾ ಸರ್? ಹಾಗಾಗಿ ಜನರು ಬರಬೇಕು ನಿಮ್ಮ ಸಂಸ್ಥೆಗೆ ಅನ್ನುವಂತಹದ್ದು ಅಲ್ವಾ? ಓಕೆ. ಹಾಗಾಗಿ ಜನರಿಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಕಡಬದಲ್ಲಿ ಪ್ರಾರಂಭ ಮಾಡಿದೀರಾ, 1 ತಿಂಗಳಾಯ್ತು, ನಂಬಿಕೆ ಇಡುವಂತಹದ್ದು ಜನರ ಮೇಲೆ ಇರುವಂತಹದ್ದು. ಸೊ ಹಾಗಾಗಿ ಏನ್ ಹೇಳ್ತೀರಾ ಜನರಿಗೆ ಅಂತ? ಜನರಿಗೆ ಏನಂದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ನಾವು ಒಂದು ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದೀವಿ. ಇದು ಬಸವರಾಜ್ ಸರ್ ಅವರ ಉದ್ದೇಶ. ಪ್ರತಿಯೊಬ್ಬರು ಕಾಯಿಲೆಯಿಂದ ಮುಕ್ತರಾಗಬೇಕು, ಎಲ್ಲರೂ ಹಸನ್ಮುಖಿಗಳಾಗಿರ್ಬೇಕು, ಇದು ಅವರ ಉದ್ದೇಶ. ಅದರಿಂದ ನಾವು ಪ್ರತಿಯೊಬ್ಬರಿಗೆ ಹೇಳೋದು ಏನಂದ್ರೆ, ನೀವು ಈಗ ಬೇರೆ ಕಡೆ ಹೋದ್ರೆ ಒಂದು 50,000 60,000 ಹೀಗೆ ಖರ್ಚು ಮಾಡ್ತೀರಾ. ನೀವು ಒಂದ್ಸಲ ಬನ್ನಿ, ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿ, ನಿಮ್ಗೆ ಹೇಗಾಗುತ್ತೆ ನೋಡಿ. ಆಮೇಲೆ ನಾವು ಹೇಳಿದ ಪ್ರಕಾರ ಆಹಾರ ಜೀವನ ಶೈಲಿಯನ್ನು ಬದಲಾಯಿಸಬೇಕು. ಯಾಕಂದ್ರೆ ನಾವು ನಮ್ಮ ಈ ದೇಹ ಅನ್ನೋದು ಇದು ಪಂಚಭೂತಗಳಿಂದ ಮಾಡಿರೋದು, ಈ ಪ್ರಕೃತಿಯನ್ನು ಪಂಚಭೂತಗಳಿಂದ ಮಾಡಿರೋದು. ನಾವು ಅದಕ್ಕೆ ಹೊಂದಿಕೊಳ್ಳದೆ ಬದುಕಿದಾಗ ನಮಗೆ ಕಾಯಿಲೆಗಳು ಪ್ರಾರಂಭ. ಸೊ ಹಾಗಾಗಿ ಜನರು ಬರಬೇಕು, ಕಡಿಮೆ ರೇಟಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನ ನೀವು ಹೇಳಿದ್ದು. ಸೊ ಹಾಗಾಗಿ ನಿಮ್ಮ ಮಗಳು ಕೂಡ ಇದ್ದಾರೆ ನಿಮ್ಮ ಜೊತೆ ವರ್ಕ್ ಮಾಡ್ತಾ, ಪ್ರಜ್ಞಾ ಅವರು ಕೂಡ ಕೆಲವು ಮಾಹಿತಿಗಳನ್ನ ಹೇಳ್ಬೇಕಂತಲ್ವಾ ಸರ್? ಹಾಗಾಗಿ ಬೇರೆ ಏನಾದ್ರು ಹೇಳಲಿಕ್ಕಿದ್ರೆ ಹೇಳಿಬಿಡಿ. ಜನರು ಹೇಗೆ ಬರ್ಬೇಕು ಅಂತ ಅಷ್ಟೇ ಹೇಳೋದು ನೀವಲ್ವಾ? ಬರಬೇಕು, ಗುಣಮುಖರ ಆಗಬೇಕು, ಇನ್ನೊಂದಷ್ಟು ಜನಕ್ಕೆ ಹೇಳಿ ಅವರು ಕೂಡ ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ನಿಮ್ಮ ಆಶೆ. ಓಕೆ ಸರ್, ಹಾಗಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ನೀವು. ನಿಮ್ಮ ಈ ಸಂಸ್ಥೆಗೆ ಒಳ್ಳೆಯದಾಗಲಿ. ನಾನು ಮಗಳೊಂದಿಗೆ ಕೂಡ ಮಾತಾಡಿಸ್ತೇನೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಅಕ್ಟೋಬರ್ 16ರಂದು ಗುರುವಾರ ಬೆಳಗ್ಗೆ 9:30ರಿಂದ ಮಂಗಳೂರಿನ ಸರ್ವಮಂಗಳ ಸಭಾಭವನ, ಗರೋಡಿ ದೇವಸ್ಥಾನ, ಕಂಕನಾಡಿ ಇಲ್ಲಿ ಔಷಧಿ ರಹಿತ ಉಚಿತ ಆರೋಗ್ಯ ಶಿಬಿರ ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಸವರಾಜ್ ರವರು ಆಗಮಿಸಲಿದ್ದಾರೆ. 1 ನಂಬರಿಂದ ನನ್ನ ಜೀವನವೇ ಬದಲಾಯಿತು, ಸಂಖ್ಯೆಯಿಂದ ನನ್ನ ಜೀವನವೇ ಇನ್ನಷ್ಟು ಬದಲಾಯಿತು ಅನ್ನುವಂಥದ್ದು ಸಾಕಷ್ಟು ಜನರ ನಂಬಿಕೆ ಕೂಡ ಇವಾಗ ಕೂಡ ಇದೆ. ಕೆಲವರು ಮೊಬೈಲ್ ನಂಬರ್ ತಗೊಳ್ಳುವಾಗ ನಂಬರ್ ನೋಡ್ಕೊಳ್ತಾರೆ, ಅಥವಾ ಗಾಡಿಗಳಿಗೆ ಬೈಕ್ ನಂಬರ್ಗಳನ್ನು ಹಾಕುವಾಗ ಅವಾಗ ಕೂಡ ನಂಬರ್ಗಳನ್ನು ನೋಡ್ತಾರೆ. ಮೊಬೈಲ್ ಸಂಖ್ಯೆ ಎಲ್ಲವನ್ನು ಕೂಡ ಕೆಲವರು ನಂಬರ್ ಮೂಲಕ ನನ್ನ ಲಕ್ಕಿ ನಂಬರ್ ಅಂದ್ಕೊಂಡು ಜೀವನವನ್ನು ಕೂಡ ಸಾಗಿಸ್ತಾ ಇದ್ದಾರೆ. ಸೊ ಹಾಗಾಗಿ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ಇವಾಗ ಕೂಡ ಇದೆ ಅನ್ನುವಂಥದ್ದು ತುಂಬ ಜನರ ವಾದ. ಸರ್ ಕೂಡ ಅವಾಗ ಹೇಳ್ತಾ ಇದ್ರು, ಇವಾಗ ನಮ್ಮ ಇಂಗ್ಲಿಷ್ ಮದ್ದು ಬಂದ ಮೇಲೆ ಈ ಒಂದು ಪದ್ಧತಿಗಳು ಕಡಿಮೆ ಆಗ್ತಾ ಹೋಯಿತು. ಆದರೆ ಫಾರಿನ್ ಕಂಟ್ರಿಗಳಲ್ಲಿ ಇದರದ್ದೇ ಆದಂತಹ ಕೋರ್ಸ್ಗಳಿವೆ, 4 ವರ್ಷದ ಕೋರ್ಸ್ಗಳಿವೆ. ಸೊ ಹಾಗಾಗಿ ಅದು ಮುನ್ನೆಲೆಗೆ ಬರಬೇಕು, ಅದರಿಂದ ಜನರಿಗೆ ಕಡಿಮೆ ರೇಟಲ್ಲಿ ಪ್ರಯೋಜನ ಆಗ್ಬೇಕನ್ನುವಂಥದ್ದು ಸರ್ ಹೇಳಿದ್ರು. ಇವಾಗ ಅವರ ಮಗಳು ನನ್ನೊಂದಿಗಿದ್ದಾರೆ, ಸಂಖ್ಯಾಶಾಸ್ತ್ರದ ಬಗ್ಗೆ ನನಗೆ ಮಾಹಿತಿನ ಕೊಡ್ತಾರೆ. ನನಗೆ ಕೂಡ ಅದರ ಬಗ್ಗೆ ಐಡಿಯಾ ಇಲ್ಲ, ಅವರೊಟ್ಟಿಗೆ ಕೂಡ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಪ್ರಜ್ಞಾ ಅವರು. ಹೌದು. ಓಕೆ, ನೀವು ಮೂಲತಃ ಸುಬ್ರಹ್ಮಣ್ಯ? ನಮ್ದು ಗುತ್ತಿಗಾರು, ಗಂಡನ ಮನೆ, ತಾಯಿ ಮನೆ ಸುಬ್ರಹ್ಮಣ್ಯ. ಓಕೆ, ನೀವು ಏನ್ ಮಾಡ್ತಾ ಇದ್ರಿ ಮುಂದೆ ಅಂತ ವರ್ಕ್ ಮಾಡ್ತಾ ಇದ್ರಿ? ಹಿಂದೆ ವರ್ಕ್ ಮಾಡ್ತಿದ್ದೆ, ಬ್ಯಾಂಗ್ಳೂರಲ್ಲಿ ಇದ್ದೆ. ಬ್ಯಾಂಗ್ಳೂರಲ್ಲಿ ಎಜುಕೇಶನ್ ಸೆಂಟರ್ ವರ್ಕ್ ಮಾಡ್ತಾ ಇದ್ದೆ. ಮತ್ತೆ ಅದರ ನಂತರ ಕೊರೋನಾ ಟೈಮಲ್ಲಿ ಈಚೆ ಬಂದೆ. ಸೊ ನಾನು ಹಸ್ಬೆಂಡ್ ಒಟ್ಟಿಗೆ, ಅವರೊಟ್ಟಿಗೆ ಟ್ಯಾಕ್ಸ್ ಕನ್ಸಲ್ಟೆನ್ಸ್ ಅವ್ರದ್ದಿದೆ ಆಫೀಸ್. ಸೊ ಅದರಲ್ಲೇ ನಾನು ಕಂಪ್ಯೂಟರ್ ಅದು ಇದು ವರ್ಕ್ ಹೆಲ್ಪಿಂಗ್ ಮಾಡ್ಕೊಡ್ತಿದ್ದೆ. ಇವಾಗ ತಂದೆಯೊಂದಿಗೆ ಸೇರ್ಕೊಂಡಿದ್ದೀರಾ ಜನರಿಗೆ ಸೇವೆ ಮಾಡೋದಿಕ್ಕೆ? ಹೌದು. ಸೊ ಹಾಗಾಗಿ ನಿಮಗೆ ಇದರ ಬಗ್ಗೆ ಫುಲ್ ನಂಬಿಕೆ ಇದೆ? ಖಂಡಿತ ನನ್ನ ನಂಬಿಕೆ ಇದೆ. ಅಂದ್ರೆ ಏನು ಅಂತಂದ್ರೆ, ಇಲ್ಲಿ ಬಣ್ಣಗಳಾಗಿರ್ಬೋದು, ನಂಬರ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ವೈಬ್ರೇಷನ್, ಎನರ್ಜಿ ಅಂತ ಇದೆ. ಅದು ಯಾರಿಗೂ ಗೊತ್ತಾಗ್ತಿಲ್ಲ, ಬಟ್ ಆದ್ರೆ ನಮಗೆ ಕಣ್ಣಿಗೆ ಕಾಣದ ಒಂದು ರಹಸ್ಯ ಇದೆ. ಅದನ್ನ ನಾವು ಆಳವಾಗಿ ನೋಡ್ಲಿಕ್ಕೆ ಹೋದ್ರೆ ಅಂದ್ರೆ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿದವರು ಇದ್ದಾರೆ. ಸೊ ಹಾಗೆ ನೀವು ಎಲ್ಲಿ ಕಲ್ತ್ರಿ ಇದನ್ನ ನಾನು ಡಾಕ್ಟರ್ ಗೋಪಿ ಕೃಷ್ಣ ಅಂತ ಹೇಳ್ಕೊಂಡು ನಮ್ಮ ಗುರುಗಳು, ಅವರ ಮುಖಾಂತರ ನಾನು ಕಲ್ತಿದ್ದೆ. ಅವರು ಬೆಂಗಳೂರಲ್ಲಿ ಇರೋದು. ಸೊ ಅವರ ಮುಖಾಂತರ ಕಲ್ತಿದ್ದೆ. ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ಒಂದೆರಡು ಹೇಳಿಬಿಡಿ, ಅದ್ರ ಬಗ್ಗೆ ಏನು ಅಂತ, ಹೇಗೆ ಅದು ಜನರ ಮೇಲೆ ಪರಿಣಾಮ ಬೀಳತ್ತೆ ಅಂತ. ಸಂಖ್ಯೆ ಅಂತ ಹೇಳುವಂಥದ್ದು ನಾನು ಆಲ್ರೆಡಿ ಹೇಳಿದೆ, ಅದರಲ್ಲಿ ಒಂದು ಎನರ್ಜಿ ಇದೆ, ವೈಬ್ರೇಷನ್ ಇದೆ. ಅಷ್ಟೇ ಅಲ್ಲ, ಅದು
ಆ ಪ್ರತಿಯೊಂದು ಸಂಖ್ಯೆಯು ಗ್ರಹಗಳಿಗೆ ಸಂಬಂಧಪಟ್ಟದ್ದು. ಗ್ರಹಗಳು ಆಳುತ್ತೆ ಅಂದ್ರೆ ಪ್ರತಿಯೊಂದು ಗ್ರಹ, ಈಗ ಸೂರ್ಯ ಗ್ರಹ ಆಗಿರ್ಬೋದು, ಪ್ಲಾನೆಟ್ಸ್ 9 ಪ್ಲಾನೆಟ್ಸ್, ಇದು ರಿಲೇಟೆಡ್ ಆಗಿರುವಂಥದ್ದು 1 to 9 ನಂಬರ್ಸ್. ಸೊ ಹೇಗೆ ನಮ್ಮ ಜೀವನದಲ್ಲಿ ಇದು ಹೇಗೆ ಪರಿಣಾಮ ಬೀಳುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಒಂದೊಂದು ಸಂಖ್ಯೆ, 2 ತರದ ರಹಸ್ಯದ ಸಂಖ್ಯೆ ಇದೆ ಪ್ರತಿಯೊಬ್ಬರ ಜೀವನದಲ್ಲಿ. ಒಂದು ಪರ್ಸನಾಲಿಟಿ, ವ್ಯಕ್ತಿತ್ವವನ್ನ ಹೇಳುತ್ತೆ. ಇನ್ನೊಂದು ಜೀವನವನ್ನು ಹೇಗೆ ನಡೆಯುತ್ತೆ, ಮಾರ್ಗವನ್ನ ತಿಳಿಸಿಕೊಡುವಂತ ಸಂಖ್ಯೆ. ಅಂದ್ರೆ ಇವಾಗ ಮೊಬೈಲ್ ನಂಬರ್ ಆಗಿರ್ಬೋದು, ಗಾಡಿಗಳ ನಂಬರ್, ಆ ತರ ಹೇಳೋದ ನೀವು? ಅಲ್ಲ, ಯಾವ ರೀತಿ ನಂಬರ್? ಇದು ಡೇಟ್ ಆಫ್ ಬರ್ತ್ ಇಂದನೂ ಸಹ ಆಗ್ತದೆ. ಮತ್ತೆ ಅಷ್ಟೇ ಅಲ್ಲ, ಮೊಬೈಲ್ ಜ್ಯೋತಿಷ್ಯ ಟೈಪ್, ಜ್ಯೋತಿಷ್ಯ. ಹೌದು, ಜ್ಯೋತಿಷ ಅಷ್ಟೇ ಅಲ್ಲದೆ ಮೊಬೈಲ್ ನಂಬರ್ ಸಹ ಹೌದು. ಮೊಬೈಲ್ ನಂಬರ್ ಅಲ್ಲಿ ಪ್ರತಿ ಒಂದು ಸಂಖ್ಯೆಯು ಅವರ ಜೀವನದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಒಂದೊಂದು ಸಂಖ್ಯೆ ಅವ್ರಿಗೆ ಆಗದೇ ಇರಬಹುದು, ಒಂದೊಂದು ಸಂಖ್ಯೆ ಆಗಬಹುದು. ಯಾಕೆಂತ ಹೇಳಿದ್ರೆ ಗ್ರಹಗಳು ಪ್ರತಿಯೊಬ್ಬರ ಜೀವನದಲ್ಲಿ ಒಂದೇ ತರ ಇರುವುದಿಲ್ಲ. ಹಾಗೆ ಮತ್ತೆ ಈ ಅದು ಹೇಗೆ ಅವರ ಮೊಬೈಲ್ ನಂಬರ್ಸ್ಗಳು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಅವರ ಹುಟ್ಟಿದ ದಿನಾಂಕದ ಮೇಲೆ, ಅವರು ಯಾವಾಗಲಿಗೆ, ಈಗ ನೋಡಿ, ನಮಗೆ ಹುಟ್ಟಿದ ದಿನಾಂಕ ನಾವು ಕೇಳಿ ಪಡ್ಕೊಂಬಂದದ್ದಲ್ಲ, ಇದು ನಮಗೆ ಪ್ರಾರಬ್ಧ ಕರ್ಮ ಆಗಿರ್ಬೋದು. ಹಿಂದಿನ ಜನ್ಮದಲ್ಲಿ ನಾವು ಏನೇನು ಮಾಡಿರ್ತೀವಿ ಅದರ ಪರಿಣಾಮವನ್ನ ನಾವು ಏನು ನಾವು ಇಟ್ಕೊಂಡಿರ್ತೀವಿ ಅದರ ಮೇಲೆ ನಾವು ಹುಟ್ಟಿರ್ತೀವಿ. ಇಲ್ಲ, ದೇವರ ಒಂದು ಆಶೀರ್ವಾದದಿಂದ ಹುಟ್ಟಿರ್ತೀವಿ. ಇಲ್ಲ, ನಾವು ಒಂದು ನಂಬರ್ನ ಒಂದು ಜಾಸ್ತಿ ನಾವು ಅದನ್ನೇ ಎಲ್ಲವೂ ಕೂಡ ನಂಬರ್ ಅಲ್ಲೇ ಆಗತ್ತೆ. ಹುಟ್ಟುವ ಡೇಟ್ ಆಗಿರ್ಬೋದು ಅಥವಾ ಸಮಯ ಆಗಿರ್ಬೋದು, ಎಲ್ಲವೂ ಕೂಡ ನಂಬರ್. ನಾವೀಗ ನೋಡಿ, ಹುಟ್ಟಿದ ಕೂಡಲೇ, ಮಗು ಹುಟ್ಟಿದ ಕೂಡಲೇ ಡಾಕ್ಟರ್ ಹೆಸರು ಕರೆಯೋದಿಲ್ಲ. ಹೌದು, ಫಸ್ಟ್ ಬರೆಯೋದು ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್ ಬರೆಯೋದು. ಹುಟ್ಟೋ ಮುಂಚೆನೂ ಹಾಗೆ ಇಷ್ಟು ತಿಂಗಳಾಯ್ತು ಅಂತ ಹೇಳುವಂಥದ್ದು. ಅದು ಸಂಖ್ಯೆಯಿಂದನೇ ಶುರುವಾಗುವಂಥದ್ದು. ಅವರ ಜೀವನ ಉದ್ದಕ್ಕೂ ಸಂಖ್ಯೆಯಲ್ಲೇ ಶುರುವಾಗುವಂಥದ್ದು. ಈಗ ನೋಡಿ, ಒಬ್ಬರ ಶಾಲೆಗೆ ಸೇರಿಸಬೇಕಾದ್ರೆ ಇಷ್ಟು ವರ್ಷ ಆಗ್ಬೇಕು, ಸಂಖ್ಯೆ ಪ್ರತಿಯೊಂದಕ್ಕೂ ಸಂಖ್ಯೆ. ಮತ್ತೆ ಈಗ ಹಿಂದೆ ಏನು ಅಂತ ಹೇಳಿದ್ರೆ ಸಂಖ್ಯೆಗಳು ಅಷ್ಟು ಅಂದ್ರೆ ಮೊಬೈಲ್ ಇರ್ಲಿಲ್ಲ, ವೆಹಿಕಲ್ ಇರ್ಲಿಲ್ಲ. ಸೊ ಇವಾಗ ಹಾಗಲ್ಲ, ತುಂಬಾ ನಂಬರ್ಸ್ ಗಳೇ ಅಳವಡ್ಕೊಂಡು ಹೋಗ್ತಾ ಇದೆ, ನಮ್ಮ ಹಿಂದೆನೆ ಬರ್ತಾ ಇದೆ, ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾನೆ ಇದೆ. ಸೊ ಹಾಗಾಗಿ ಸಂಖ್ಯಾಶಾಸ್ತ್ರ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ನೀವು ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ನೀವು ಏನೆಲ್ಲ ಹೇಳ್ತೀರಾ ಇಲ್ಲಿ ಅಂತ? ನಾನು ಅವರಿಗೆ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಜೀವನದಲ್ಲಿ ಅವರ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಅವರ ಪರ್ಸನಾಲಿಟಿ ಆಗಿರ್ಬೋದು, ಅವರ ಕೆರಿಯರ್ ಗ್ರೋತ್ಗೆ ಗೋಸ್ಕರ ಆಗಿರ್ಬೋದು. ಈಗ ಕೆಲವರ ಜೀವನದಲ್ಲಿ ಆರೋಗ್ಯ ಸಮಸ್ಯೆ ಅಂತ ಹೇಳಿ ಬರ್ತಾರೆ, ಬಟ್ ಆರೋಗ್ಯ ಸಮಸ್ಯೆಗಳು ಕ್ಲಿಯರ್ ಆಗದೆ, ಕೆಲವೊಂದು ಕಡೆ ಕ್ಲಿಯರ್ ಆಗದೆ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ, ಅದು ಅವರ ನಂಬರ್ಸ್ ಇಂದ ಇಂಪ್ಯಾಕ್ಟ್ ಆಗಿರುತ್ತೆ. ಕೆಲವೊಮ್ಮೆ ಏನು ಅಂತ ಹೇಳಿದ್ರೆ ಅವರಿಗೆ ಗೊತ್ತಿರೋದಿಲ್ಲ. ಸೊ ಅದನ್ನ ಹೇಗೆ ಸರಿಪಡಿಸ್ಕೊಳ್ಬಹುದು ಅಂತ ಹೇಳ್ಕೊಂಡು, ಪೂಜೆ ಆಗಿರ್ಬೋದು, ಪೂಜೆ ಅಂತಾನೂ ಅಲ್ಲ, ಕೆಲವೊಂದು ಪ್ರಿಡಿಕ್ಷನ್. ಈಗ ಕೆಲವು ಬೇರೆ ಬೇರೆ ಧರ್ಮಗಳಿದೆ, ಅವರಿಗೆ ಸಹ ನಂಬರ್ಸ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಪೂಜೆ ಅಂತ ಅಲ್ಲ, ಬೇರೆ ಬೇರೆ ವಿಧಗಳು ಇದೆ, ಬೇರೆ ಬೇರೆ ವಿಧಾನದಲ್ಲಿ ನಾವು ಹೇಳ್ತೇವೆ. ಸೊ ಅದರ ಮುಖಾಂತರ ಅವರು ಪರಿಹರಿಸ್ಕೊಳ್ಬಹುದು. ಅದೇನು ದೊಡ್ಡ ಮೊಟ್ಟದ ಅಮೌಂಟ್ ಏನೋ ಹಾಕಿ ಮಾಡುವಂತದ್ದಲ್ಲ, ಒಂದು ಚಿಕ್ಕ ಚಿಕ್ಕ ಇದರಲ್ಲಿ ಮಾಡ್ಕೊಂಡು ಹೋಗ್ಬೋದು. ಕೆಲವರ ಜೀವನದಲ್ಲಿ ನಂಬರ್ಸ್ ಹೇಗೆ ಅಂತ ಹೇಳಿದ್ರೆ, ಅವರ ಕೆರಿಯರ್ ಗ್ರೋತ್ ಆಗಿರ್ಬೋದು, ಇಂಪ್ಯಾಕ್ಟ್. ಆಕ್ಚುಲಿ ಹೇಳ್ಬೇಕಾದ್ರೆ ಡೇಟ್ ಆಫ್ ಬರ್ತ್ ಅಲ್ಲಿ ಅವರಿಗೆ ಚೆನ್ನಾಗಿರ್ಬೋದು, ಆದ್ರೆ ಅವರು ತಗೊಳ್ಳುವಂತ ಮೊಬೈಲ್ ನಂಬರ್ ಇಂದ ಇಂಪ್ಯಾಕ್ಟ್ ಆಗಿರುತ್ತೆ, ಇಲ್ಲ ವಾಹನದಿಂದ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ, ವಾಹನದ ನಂಬರ್ ಇಂದ. ಸೊ ಈ ತರ ಸಂಖ್ಯೆಗಳು ಇಂಪ್ಯಾಕ್ಟ್ ಆಗುವಾಗ ಏನಾಗುತ್ತೆ, ಇದು ಬ್ಲಾಕ್ ಆಗುತ್ತೆ. ಬ್ಲಾಕ್ ಆಗುವಾಗ ಅವರಿಗೆ ಸಿಗ್ಬೇಕಾಗಿರುವ ಸೌಕರ್ಯಗಳು ಸಿಗುದಿಲ್ಲ. ಸೊ ಅವರ ಮದುವೆ ಸಂಬಂಧಪಟ್ಟದಾಗಿರ್ಬೋದು, ಮಗು ಆಗುವಂತ ಸಂಬಂಧಪಟ್ಟಾಗಿರ್ಬೋದು, ಅವರ ಜೀವನ ಉದ್ದಕ್ಕೂ ಅವರ ಲೈಫ್ ಅಲ್ಲಿ ಸಕ್ಸಸ್ ಆಗಿರ್ಬೋದು, ಪ್ರತಿಯೊಂದು ನಂಬರ್ಸ್ ಅಲ್ಲಿ ಇಂಪ್ಯಾಕ್ಟ್ ಆಗಿರುತ್ತೆ. ಹಾಗಾಗಿ ಸಂಖ್ಯೆ ಅನ್ನುವಂಥದ್ದು ಇದೆ ಅನ್ನುವಂಥದ್ದು ನೀವು ಹೇಳೋದು ಖಂಡಿತ. ನಂಬರ್ಸ್ ಅಂತ ಹೇಳುವಂಥದ್ದು ಪವಾಡ ಆಗಿರ್ಬೋದು, ಬಟ್ ಆದ್ರೆ ನಾನು ಹೇಳೋದು ಅಂತ ಹೇಳಿದ್ರೆ ಗ್ರಹಗಳು ಅದನ್ನ ಆಳ್ತಿದೆ. ಸೊ ಅದು ನಮಗೆ ಹೇಗೆ ಕೊಡುತ್ತೆ ಅಂತ ಹೇಳಿದ್ರೆ, ನಾವು ಯಾವ ರೀತಿ ಜೀವನ ನಡೆಸ್ಕೊಂಡು ಹೋಗ್ತೀವಿ, ಒಳ್ಳೆಯ ಜೀವನ ಅಂದ್ರೆ, ಈಗ ಕೆಲವೊಂದು ಹೇಳ್ತೀನಿ ಶನಿ ಗ್ರಹ ಅಂತ ಹೇಳ್ತೀನಿ. ಶನಿ ಗ್ರಹ ಹೇಗೆ ಒಳ್ಳೆಯದನ್ನ ಮಾಡ್ಕೊಂಡು ಹೋಗಿ ಕಷ್ಟಪಟ್ಟು ನೀತಿ ನಿಯತ್ತು ಅಂತ, ಅಂದ್ರೆ ಶನಿ ಅಂತ ಹೇಳುವಂಥದ್ದು ಜಡ್ಜ್ ಮಾಡುವಂಥದ್ದು, ಅಂದ್ರೆ ಒಂದು ಕೋರ್ಟ್ ತೀರ್ಪುಗಾರ ಅಂತ ಹೇಳ್ತೀವಿ. ಸೊ ಅವನು ತೀರ್ಪುಗಾರ ಮುಖಾಂತರ ಕೊಡ್ತಾನೆ. ಹೇಗೆಂತಂದ್ರೆ, ನಮ್ಮ ಜೀವನದಲ್ಲಿ ಸತ್ಯವನ್ನ ಅಳವಡಿಸ್ಕೊಂಡು ಅಥವಾ ನಮ್ಮ ಜೀವನದಲ್ಲಿ ಒಳ್ಳೇದನ್ನು ಮಾಡ್ಕೊಂಡು ಹೋದ್ರೆ ಒಳ್ಳೇದನ್ನು ಕೊಡ್ತಾನೆ. ಸೊ ಅದೇ ತರ ಸೂರ್ಯನು ಅಷ್ಟೇ, ಒಬ್ಬ ರಾಜ ಹೇಗೆ ರಾಜ ಆಳ್ತಾನೆ ಹಾಗೆ. ಸೊ ಅವರು ಹಾಗೆ ನಮ್ಮ ಜೀವನದಲ್ಲಿ ಯಾವ ರೀತಿ ಸಕ್ಸಸ್, ಕೆರಿಯರ್ ಎಲ್ಲ ಕೊಡುವಂಥದ್ದು ಸೂರ್ಯ.
ಹಾಗಾಗಿ ನೀವು ಇಲ್ಲಿ ಎಲ್ಲಾ ಫೆಸಿಲಿಟಿ ಹೇಳ್ತೀರಾ ಜನರಿಗೆ? ಹೇಳ್ತೀನಿ. ಓಕೆ, ಹೇಗೆ ಅಂತ ಹೇಳಿದ್ರೆ ಇವಾಗ ನೋಡಿ, ತುಂಬಾ ಜನ ಈಗ ಹೆಚ್ಚಿನ ಜನಗಳು ಯಾರು ಸಮಸ್ಯೆ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರ ಜೀವನದಲ್ಲೂ ಸಮಸ್ಯೆ ಇದೆ, ಬಟ್ ಅದು ಹೇಗೆ ಬರ್ತಿದೆ ಅಂತ ಹೇಳುವಂಥದ್ದು ಪ್ರಶ್ನೆ ಮಾಡ್ಕೊಳ್ತಿಲ್ಲ ಪ್ರತಿಯೊಬ್ರು. ಹಾಗಾಗಿ ನಿಮ್ಮ ಕಡಬದ ಚರ್ಚ್ನ ಕರೆಕ್ಟ್ ಮುಂಭಾಗವಿರುವಂತಹ ಈ ಒಂದು ಸದ್ಗುರು ಹೀಲಿಂಗ್ ಸೆಂಟರ್ಗೆ ಜನರು ಬರಬೇಕು. ಎಲ್ಲ ಸಿಗತ್ತೆ ಇಲ್ಲಿ ಅಲ್ವಾ ಮೇಡಮ್? ಏನೆಲ್ಲ ಸಿಗತ್ತೆ ಹೇಳಿ ಬಿಡಿ ಒಮ್ಮೆ. ಸೊ ಆಲ್ರೆಡಿ ನಿಮಗೆ ಅವ್ರ ಹೆಸರು ಹೇಳಿದ್ದಾರೆ. ಕಲರ್ ಥೆರಪಿ ಆಗಿರ್ಬೋದು, ಆಕ್ಯುಪ್ರೆಷರ್ ಆಗಿರ್ಬೋದು, ಧಾನ್ಯ ಥೆರಪಿ, ಮತ್ತೆ ಯೋಗ, ಮತ್ತೆ ಪ್ರಾಣಾಯಾಮ, ಮತ್ತೆ ಇದು ಬಣ್ಣಗಳ ಇದು ಕಲರ್ ಥೆರಪಿ. ಟೈಮಿಂಗ್ಸ್ ಡೇಟ್ ಎಲ್ಲ ಹೇಗೆ ಅಂತ? ಟೈಮಿಂಗ್ಸ್ ಸಂಡೇ ಒಂದು ಓಪನ್ ಇರೋದಿಲ್ಲ. ಓಕೆ, ಮತ್ತೆ ಮಂಡೇ ಟು ಸ್ಯಾಟರ್ಡೆ ಓಪನಿಂಗ್ ಇರುತ್ತೆ. ಮತ್ತೆ ಗವರ್ಮೆಂಟ್ ಲೀವ್ಸ್ ಒಮ್ಮೊಮ್ಮೆ ರಜೆ ಇರುತ್ತೆ. ಸೊ ಟೈಮಿಂಗ್ 9 ರಿಂದ ಸಂಜೆ 5. ಓಕೆ, ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ರೆ ಕಾಲ್ ಮಾಡ್ಕೊಂಡು ಬರ್ಬೋದು? ಖಂಡಿತ ಬರ್ಬೋದು. ಓಕೆ, ಕಾಲ್ ಮಾಡ್ಬೋದು. ಅವ್ರಿಗೆ ಏನಾದ್ರೂ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಂಡೇ ಬರ್ಬೋದು. ಸೊ ಹಾಗಾಗಿ ಬರುವಾಗ ಏನ್ ತಗೊಂಡ್ಬರೋದು ಬೇಡ, ಸ್ವಲ್ಪ ಮೊತ್ತ 500 ರೂಪಾಯಿ ಏನಾಗತ್ತೆ ಅಲ್ವಾ? 500 ರೂಪಾಯಿ ಆಗುತ್ತೆ. 500 ರೂಪಾಯಿ ಆಗತ್ತೆ. ಸೊ ಹಾಗಾಗಿ ಬಂದು ಹೋಗಿ ಅನ್ನುವಂಥದ್ದು ನಿಮ್ಮ ಮಾತಲ್ಲ? ಖಂಡಿತ ಖಂಡಿತ. ಸರಿ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ, ನಮ್ಮ ಕಡಬಪೇಟೆಯ ಈ ಒಂದು ಸದ್ಗುರು ಹೀಲಿಂಗ್ ಸೆಂಟರಲ್ಲಿ ನಿಮಗೆ ಈಸಿಯಾಗಿ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಎಲ್ಲವೂ ಕೂಡ ಹೊಟ್ಟೆಗೆ ಮದ್ದಿಲ್ಲ, ಎಲ್ಲವೂ ಕೂಡ ಕೈಗಳ ನಾಡಿಯಿಂದ ಅದಕ್ಕೆ ಕಲರ್ ಹಾಕೋ ಮುಖಾಂತರ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ಸೊ ಹಾಗಾಗಿ ನೀವು ಇಲ್ಲಿಗೆ ಬರಬೇಕು. ಜೊತೆಗೆ ಅವರ ಮಗಳು ಕೂಡ ಹೇಳಿದರು, ನಾನು ಸಂಖ್ಯಾಶಾಸ್ತ್ರವನ್ನು ಕಲ್ತಿರುವಂತಹದ್ದು, ಎಲ್ಲವೂ ಕೂಡ ಸಂಖ್ಯೆಯಿಂದ ಇರುವಂತಹದ್ದು, ಹುಟ್ಟಿನಿಂದ ಸಾಯೋ ತನಕ ಸಂಖ್ಯೆಯಲ್ಲೇ ನಮ್ಮ ಜೀವನ ಕಳೆಯುತ್ತೆ. ಸೊ ಹಾಗಾಗಿ ಅದು ಕರೆಕ್ಟ್ ಇದ್ರೆ ನಮ್ಮ ಜೀವನ ಕೂಡ ಕರೆಕ್ಟ್ ಇರುತ್ತೆ ಅನ್ನುವಂತಹ ಮಾತನ್ನ ಅವರ ಮಗಳು ಪ್ರಜ್ಞಾ ಅವರು ಕೂಡ ಹೇಳಿದ್ರು. ಸೊ ಹಾಗಾಗಿ ನೀವು ಈ ಒಂದು ಸಂಸ್ಥೆಗೆ ಬರಬೇಕು, ಬಂದು ಇಲ್ಲಿಯ ಪ್ರಯೋಜನ ಪಡ್ಕೊಳ್ಬೇಕು. ನಮ್ಮ ಸುಳ್ಳ್ಯದಲ್ಲಿ ವಿಡಿಯೋ ಮಾಡಿದಾಗ ಸಾಕಷ್ಟು ಜನರು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ರಿ. ತುಂಬ ಜನರು ಬಂದು ಈ ಒಂದು ಚಿಕಿತ್ಸೆನ ಪಡೆದುಕೊಂಡು ಹೋದ್ರಿ. ಇವಾಗ ನಿಮಗೆ ಅಲ್ಲಿ ಹೌಸ್ಫುಲ್ ಇದೆ. ಸೊ ಹಾಗಾಗಿ ನಿಮಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಆರಾಮ್ಸೆಯಾಗಿ ಬರ್ಬೋದು. ಸೊ ಹಾಗಾಗಿ ಕಡಬ ಸುಬ್ರಹ್ಮಣ್ಯ ಹತ್ರ ಆಗತ್ತೆ, ಬೆಳ್ಳಾರಿ ಹತ್ರ ಆಗತ್ತವ, ಸಕಲೇಶ್ಪುರ, ಗುಂಡಿ ಎಲ್ಲ ಕಡೆ ಹತ್ರ ಆಗತ್ತೆ. ಸೊ ಹಾಗಾಗಿ ಬನ್ನಿ. ನಂಬರ್ ಕೂಡ ನಾನು ಡಿಸ್ಪ್ಲೇ ಮಾಡಿರ್ತೇನೆ. ಯಾವುದೇ ಅಡ್ಡ ಪರಿಣಾಮವಿಲ್ಲ. ಜಸ್ಟ್ ಬಂದು ಹೋಗಿ 15 ದಿವಸ ಕೋರ್ಸ್ ಮಾಡ್ಕೊಳ್ಳಿ, ಕಂಟಿನ್ಯೂ ಮಾಡಿ. ಜಸ್ಟ್ ಬೆಳಿಗ್ಗೆದ್ದು ಕಲರ್ ಹಾಕೊಂಡ್ರೆ ಆಯ್ತು, ಅಥವಾ ಬೇರೆ ಎಲ್ಲೋ ಕೂಡ ಟ್ರೀಟ್ಮೆಂಟ್ ಇಲ್ಲಿ ಇದೆ. ಹಾಗಾದ್ರೆ ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಂಪಸ್ ರಕ್ಷಿ ಜೊತೆ ರಿಪೋರ್ಟರ್ ಕುಶಾಂತ್, ನಾನು ಪೂಜೆ ಶ್ರೀತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.